ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಮದ್ದೂರು ಪಟ್ಟಣದಲ್ಲಿ ಕಲ್ಲು ತೂರಾಟ ಆಗಿರುವಂತದ್ದು ನಿನ್ನೆ ರಾತ್ರಿ ನಡೆದಿರುವಂತಹ ಘಟನಾ ಸ್ಥಳದಲ್ಲೇ ಸದ್ಯ ನಾನೀಗ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಇದೇ ಒಂದು ರಸ್ತೆ ರಾಮ್ ರಹೀಂ ನಗರ, ಮದ್ದೂರು ಪಟ್ಟಣದ ಈ ಒಂದು ರಾಮ್ ರಹೀಂ ನಗರದ ಈ ಒಂದು ರಸ್ತೆಯಲ್ಲಿಯೇ ಆ ಒಂದು ಗಣಪತಿ ವಿಸರ್ಜನಾ ಮೆರವಣಿಗೆ ಬರ್ತಾ ಇರುತ್ತೆ. ಬಂದಂತವರು ಈ ಒಂದು ಮಸೀದಿ ಬಳಿ ಯಾವುದೇ ರೀತಿಯ ಘೋಷಣೆಗಳನ್ನು ಕೂಡ ಕೂಗದೆ ಆ ಒಂದು ಮೆರವಣಿಗೆ ಕೂಡ ಸಾಗಿರುತ್ತೆ. ಈ ಒಂದು ಮಸೀದಿ ಬಿಟ್ಟು ಒಂದಷ್ಟು ಡೌನ್ಗೆ ಹೋಗುವಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿರುವಂಥದ್ದು ದೃಶ್ಯಗಳಲ್ಲಿ ತೋರಿಸ್ತೇನೆ. ಇಲ್ಲಿ ಮಸೀದಿ ಇದೆ, ಆ ಒಂದು KSRP ವೆಹಿಕಲ್ ಏನಿದೆ ಆ ಒಂದು ಸ್ಥಳವನ್ನ ಬಿಟ್ಟು ಆ ಒಂದು ವಿಸರ್ಜನಾ ಮೆರವಣಿಗೆಯು ಕೂಡ ತೆರಳುತ್ತಾ ಇರುತ್ತೆ. ಆ ವೇಳೆ ಏಕಾಏಕಿ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿರುವಂಥದ್ದು. ಈಗಾಗಲೇ ಮಾಹಿತಿಯ ಪ್ರಕಾರ ಮಸೀದಿಯ ಮೇಲಿಂದ ಮತ್ತೆ ಗುಜರಿಯಿಂದ ಒಂದಷ್ಟು ಜನರು ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅನ್ಯ ಧರ್ಮೀಯರು ಎಂಬ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಮಂಡ್ಯ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಬರೋಬ್ಬರಿ 21 ಮಂದಿಯನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಏಕಾಏಕಿ ಕಲ್ಲು ತೂರಾಟ ಮಾಡಿದವರನ್ನ ಬಂಧಿಸಿರುವಂಥದ್ದು ಅಧಿಕೃತವಾಗಿ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲ್ದಂಡೆ ಅವರು ಕೂಡ ತಿಳಿಸಿರುವಂಥದ್ದು. ಅಂದ್ರೆ ಕಳೆದ ವರ್ಷ ನಾಗಮಂಗಲ ಏನು ಗಲಭೆ ಆಗ್ತು ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿದ್ರು, ಆದ್ರೂ ಕೂಡ ಅನಾಹುತ ಆಗೋಯ್ತು. ಆದ್ರೆ ಈ ಬಾರಿ ಅಂತಹ ಒಂದು ಘಟನೆ ನಡಿಬಾರದು ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ರು. ಅದರ ನಡುವೆಯೂ ಕೂಡ ಈ ರೀತಿಯ ಅಹಿತಕರ ಘಟನೆ ನಡೆದಿರುವಂಥದ್ದು. ಘಟನೆಯಲ್ಲಿ 3ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಅಷ್ಟೇ ಅಲ್ಲ, ಪೊಲೀಸರಿಗೂ ಕೂಡ ಒಂದಷ್ಟು ಇಬ್ಬರಿಗೆ ಪೆಟ್ಟು ಬಿದ್ದಿದೆ, ಕಲ್ಲು ತೂರಾಟದಿಂದ ಪೆಟ್ಟು ಬಿದ್ದಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಅಂದ್ರೆ ಇದೇ ಮಸೀದಿಯಲ್ಲಿ ಒಂದು ಕಡೆ ಆರೋಪ ಬರ್ತಾ ಇರುವಂಥದ್ದು ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಗಲಭೆಯನ್ನ ಎಬ್ಬಿಸಲಾಗಿದೆ ಎಂಬ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕೆಂದ್ರೆ ಯಾವಾಗ ಈ ಮಸೀದಿ ಬಿಟ್ಟು ವಿಸರ್ಜನಾ ಮೆರವಣಿಗೆ ತೆರಳಿತು ಆ ಸಂದರ್ಭದಲ್ಲಿ ಏಕಾಏಕಿ ದ್ವೀಪಗಳೆಲ್ಲವೂ ಕೂಡ ಅಂದ್ರೆ ಬೀದಿ ದೀಪಗಳೆಲ್ಲವೂ ಕೂಡ ಆಫ್ ಆಗುತ್ತೆ. ನಂತರ ಕಲ್ಲು ತೂರಾಟ ಆಗಿರುವಂಥದ್ದು. ಅಂದ್ರೆ ಆ ಒಂದು ದೃಶ್ಯ ಎಲ್ಲೂ ಕೂಡ ಸೆರೆ ಆಗ್ಬಾರ್ದು ನಿಟ್ಟಿನಲ್ಲಿ ಆ ರೀತಿಯ ದುಷ್ಕೃತ್ಯವನ್ನ ಮಾಡಿದ್ದಾರೆ ಎಂಬ ಮಾಹಿತಿಗಳು ಬಂದಿದೆ. ಇನ್ನು ಈಗ ಬಂಧನಕ್ಕೆ ಒಳಗಾಗಿರುವಂತಹ 21 ಮಂದಿ ಪೈಕಿ 3 ಹೊರ ಜಿಲ್ಲೆಯವರು ಎಂಬ ಮಾಹಿತಿಗಳು ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಘಟನೆ, ಈ ಒಂದು ಗಲಭೆಗೆ, ಈ ಒಂದು ಜಗಳಕ್ಕೆ, ಈ ಒಂದು ಅಹಿತಕರ ಘಟನೆಗೆ ಹೊರ ಜಿಲ್ಲೆಯಿಂದ ಬಂದಂತವರು ಕೂಡ ಕಾರಣ ಆಗಿರಬಹುದು. ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿರ್ಬೋದು ಎಂಬ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನದೀಶ್, ನ್ಯೂಸ್ ಫಸ್ಟ್, ಮದ್ದೂರು.